ಫ್ರೆಂಡ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ನೀವೇನಾದರೂ ನಿಮ್ಮ ಯೋಚನೆಗಳನ್ನು ಸಫಲಗೊಳಿಸಲು ನಿಮ್ಮ ಕೈಲಿ ಆಗ್ತಾಯಿಲ್ವಾ? ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿದ್ರು ನೀವು ಬೇಕಾಗಿರೋ ರಿಸಲ್ಟ್ ನಿಮಗೆ ಸಿಗ್ತಾ ಇಲ್ವಾ? ಅಥವಾ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಹೇಗೆ ಯೂಸ್ ಮಾಡಬೇಕು ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ಆ್ಯಕ್ಟಿವ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಇವೆಲ್ಲ ವಿಷಯವನ್ನು ಈ ಬುಕ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ಬುಕ್ಕೇ ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಈ ಬುಕ್ಸ್ ಬರೆದವರು ಜೋಸೆಫ್ ಮರ್ಫಿ. ಇದು 18 ಭಾಷೆಗಳಲ್ಲಿ ಎಷ್ಟೋ ಮಿಲಿಯನ್ ಕಾಪಿಗಳು ಮಾರಾಟವಾಗಿದೆ. ಜೋಸೆಫ್ನ ತಂದೆ ಒಂದು ಸ್ಕೂಲ್ನ ಹೆಡ್ ಮಾಸ್ಟರ್. ಅಲ್ಲಿ ಸ್ವಲ್ಪ ಕೆಲಸ ಮಾಡಿದ ನಂತರ ಜೋಸೆಫ್ ಅವರು ಇಂಡಿಯಾಗೆ ಬಂದರು. ಜೋಸೆಫ್ ಅವರು ಇಂಡಿಯಾದಲ್ಲಿ ವೇದಗಳ ಬಗ್ಗೆ ಮತ್ತು ಋಷಿಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ. ಮತ್ತು ಅವರು ತಿಳ್ಕೊಂಡಿರೋ ವಿಷಯಗಳನ್ನು ರೇಡಿಯೋ ಶೋಸ್ನಲ್ಲಿ ಲೆಕ್ಚರ್ ಕೊಡೋಕ್ಕೆ ಶುರು ಮಾಡಿದ್ರು. ಈ ಆಥರ್ ಈ ಬುಕ್ಕಲ್ಲಿ ಹೇಳಿರೋ ವಿಷಯಗಳನ್ನು ಎಷ್ಟೋ ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ವಿಜಯವನ್ನು ಗಳಿಸಿದ್ದಾರೆ. ಇನ್ನು ಈ ಬುಕ್ನಲ್ಲಿ ರಿಲೇಷನ್ಶಿಪ್ ಬಗ್ಗೆ, ಸಕ್ಸಸ್ ಬಗ್ಗೆ ಮತ್ತು ನಿಮ್ಮ ಥಾಟ್ಸ್ಗಳ ವಿಚಾರ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ಈ ಬುಕ್ನಲ್ಲಿ ತಿಳಿಸಿದ್ದಾರೆ. ಚಾಪ್ಟರ್ ನಂಬರ್ 1, ದ ಟ್ರೆಷರ್ ಹೌಸ್ ವಿತಿನ್ ಯು. ಪ್ರತಿ ಮನುಷ್ಯನಲ್ಲಿ ಒಂದು ಅನಂತವಾದ ಶಕ್ತಿ ಇರುತ್ತೆ, ಆದರೆ ಕೆಲವು ಜನ ಮಾತ್ರ ಅದನ್ನು ತಿಳ್ಕೊತಾರೆ. ಮನುಷ್ಯರಲ್ಲಿ 2 ರೀತಿಯ ಜನ ಇರ್ತಾರೆ: ಆಯಸ್ಕಾಂತದ ಪ್ರಭಾವ ಇರುವವರು, ಆಯಸ್ಕಾಂತದ ಪ್ರಭಾವ ಇಲ್ಲದವರು. ಆಯಸ್ಕಾಂತದ ಪ್ರಭಾವ ಇರುವವರು ತಾನು ಕೋರಿಕೊಂಡಿದ್ದೆಲ್ಲ ಸಾಧಿಸ್ತಾರೆ. ಆಯಸ್ಕಾಂತ ಅಂದರೆ ಸೆಲ್ಫ್ ಕಾನ್ಫಿಡೆಂಟ್ ಮತ್ತು ಬಲವಾದ ನಂಬಿಕೆ ಅಂತ ಅರ್ಥ. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ದಿರೋ ವ್ಯಕ್ತಿಗಳು ಯಾವಾಗಲೂ ಭಯದಿಂದ ಮತ್ತು ಅನುಮಾನದಿಂದ ಬದುಕ್ತಿರ್ತಾರೆ. ನೀವು ಈ ಸೆಲ್ಫ್ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಬೇಕು ಅಂದರೆ ನಿಮ್ಮಲ್ಲಿರುವ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನೀವು ತಿಳ್ಕೊಬೇಕು. ನಿಮ್ಮ ಹತ್ರ ಇರೋದು ಒಂದೇ ಮೈಂಡ್, ಆದರೆ ಅದರಲ್ಲಿ 2 ಭಾಗಗಳಿರ್ತವೆ. ಅದು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ನ ನೀವೇ ರೂಲ್ ಮಾಡ್ಬೋದು. ನೀವು ಅದರ ಕ್ಯಾಪ್ಟನ್ ಆಗಿರ್ತೀರ. ನೀವು ಯಾವ ಕಡೆ ನೀವು ಹೋಗಬೇಕು ಅಂದ್ಕೊಂಡಿರ್ತೀರ ಅದೇ ಕಡೆ ನೀವು ಹೋಗ್ತೀರಾ. ಅದೇ ರೀತಿ ನಿಮ್ಮ ಕಾನ್ಷಿಯಸ್ ಮೈಂಡ್ ಯಾವುದನ್ನು ನಿಜ ಅಂತ ಅಂದ್ಕೊಳುತ್ತೋ ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ ಕೂಡ ನಿಜ ಅಂದ್ಕೊಳುತ್ತೆ. ಸಬ್ಕಾನ್ಷಿಯಸ್ ಮೈಂಡಿಗೆ ಕಾನ್ಷಿಯಸ್ ಮೈಂಡ್ ಇಲ್ಲದೆ ಇರೋ ಕಾರಣ ಅದಕ್ಕೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಈ ಕೆಲಸವನ್ನು ನನ್ನ ಕೈಲಿ ಮಾಡೋಕ್ಕಾಗೋಲ್ಲ ಅಂದ್ಕೊಂಡ್ರೆ ಮತ್ತೆ ನೀವು ಅದನ್ನ ಯೋಚನೆ ಮಾಡ್ತಾ ಇದ್ರೆ ಅದೇ ರೀತಿ ಖಂಡಿತ ನೀವು ಆ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಇವಾಗ ಒಂದು ಎಕ್ಸಾಂಪಲನ್ನು ನೋಡೋಣ. ವೀಣಾ ಅನ್ನೋ ಒಬ್ಬಳು ಮಹಿಳೆ ಒಂದು ದಿನ ಶಾಪಿಂಗ್ ಮಾಡ್ತಿದ್ದಾಳೆ. ಆವಾಗ ಒಂದು ಬ್ರ್ಯಾಂಡೆಡ್ ಆಗಿರೋ ಹ್ಯಾಂಡ್ ಬ್ಯಾಗ್ ಕಾಣಿಸ್ತು. ಆದರೆ ಅದರ ಪ್ರೈಸ್ ನೋಡಿ ತುಂಬಾ ಶಾಕ್ ಆದ್ಲು. ಇದು ನಮ್ಮ ರೇಂಜಿಗೆ ಅಲ್ಲ ಬಿಡು, ಇದನ್ನು ನಾವು ಯಾವತ್ತೂ ಕೊಂಡ್ಕೊಳಕ್ಕಾಗೋದಿಲ್ಲ ಅಂತ ಅನ್ಕೊತಿದ್ಲು. ಆದರೆ ಅವಳಿಗೆ ಜೋಸೆಫ್ ಮರ್ಫಿ ಹೇಳಿರೋ ಒಂದು ವಿಷಯ ನೆನಪಿಗೆ ಬಂತು. ಅದೇನೆಂದರೆ, ಯಾವಾಗಲೂ ನಾವು ನೆಗೆಟಿವ್ ಆಗಿ ಏನೂ ಮಾತಾಡಬಾರ್ದು. ನಾನು ಹೇಳ್ತಿರೋ ಹಾಗೆ ರಿವರ್ಸ್ ಆಗಿ ಹೇಳಿದ್ರೆ ಅದ್ಭುತವಾದ ರಿಸಲ್ಟ್ನ ನಾವು ಕಂಡ್ಕೊಬೋದು ಅಂತ ಹೇಳಿದ್ಲು. ಆ ವಿಷಯವನ್ನು ತಿಳ್ಕೊಂಡಿದ್ದ ತಕ್ಷಣ ಅವಳು ಪಾಸಿಟಿವ್ ಆಗಿ ಮಾತಾಡಲು ಶುರು ಮಾಡಿದ್ಲು. ಈ ಬ್ಯಾಗ್ ನಂದೇ ಅಂತ ನಾನು ಯೋಚಿಸ್ತಿದ್ದೀನಿ, ಈ ಬ್ಯಾಗ್ ನನಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ, ಈ ಬ್ಯಾಗ್ ನಂದೇ ಅಂತ ಹೇಳಲು ಶುರು ಮಾಡಿದ್ಲು. ಮತ್ತು ಕೊನೆಗೂ 1 ತಿಂಗಳು ಬಿಟ್ಟು ಅವಳಿಗೆ ಆ ಬ್ಯಾಗ್ ಸಿಕ್ತು. 2ನೇ ಎಕ್ಸಾಂಪಲ್, ಹೇಗೆ ಸೈನ್ಸ್ನಲ್ಲಿ ಡಿಫ್ರೆಂಟ್ ಕೆಮಿಕಲ್ನ ಮಿಕ್ಸ್ ಮಾಡಿ ಬೇರೆ ಕಾಂಪೌಂಡ್ಗಳನ್ನ ತಯಾರು ಮಾಡ್ತಾರೋ. ಫಾರ್ ಎಕ್ಸಾಂಪಲ್, H2O ಮಿಕ್ಸ್ ಮಾಡಿದ್ರೆ ವಾಟರ್ ಆಗುತ್ತೆ, ಅದನ್ನ ಸಪ್ರೇಟ್ ಮಾಡಿದ್ರೆ ಬೇರೆ ಕೆಮಿಕಲ್ ಆಗಿ ಬದಲಾಗುತ್ತೋ, ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವ್ ಮಾಡಲು ನಮಗೆ ಒಂದು ಕೆಮಿಕಲ್ ಬೇಕಾಗಿರುತ್ತೆ. ಆ ಕೆಮಿಕಲ್ ಹೆಸರೇ ಸೆಲ್ಫ್ ಬಿಲೀವ್, ಅಂದರೆ ನಂಬಿಕೆ ಅನ್ನೋ ಸಿದ್ಧಾಂತ. ನೀವು ಇದನ್ನು ನಾನು ಮಾಡೇ ಮಾಡ್ತೀನಿ, ನನಗೆ ಇದು ಗೊತ್ತು, ನಾನು ಇದನ್ನು ಅಚೀವ್ ಮಾಡ್ತೀನಿ ಅಂತ ಹೇಳ್ತಿರ್ತೀರೋ ಅಥವಾ ನಂಬ್ತಿರೋ, ಆ ವಿಷಯವನ್ನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ವೀಕರಿಸಿ ನೀವು ಆ ಅಚೀವ್ಮೆಂಟನ್ನು ಖಂಡಿತ ಸಾಧಿಸ್ತೀರಾ. ಹೇಗಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲವನ್ನು ಕೇಳಿಸ್ಕೊಂಡು ನಿಮಗೆ ಬೇಕಾಗಿರೋ ಎನ್ವೈರ್ಮೆಂಟ್ ಮತ್ತು ಬೇಕಾಗಿರೋ ವಿಷಯಗಳನ್ನು ನಿಮಗೆ ಗೊತ್ತಿಲ್ಲದಲೇ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಟಾಪಿಕ್ 2, ಹೌ ಯುವರ್ ಓನ್ ಮೈಂಡ್ ವರ್ಕ್ಸ್. ನಮ್ಮ ಮೈಂಡು ಹೇಗೆ ವರ್ಕ್ ಮಾಡುತ್ತೆ ಅಂತ ನಾವು ಇವಾಗ ನೋಡೋಣ. ಕಾನ್ಷಿಯಸ್ ಮೈಂಡ್ನ ಆಬ್ಜೆಕ್ಟಿವ್ ಮೈಂಡ್ ಅಂತ ಕೂಡ ಹೇಳ್ತಾರೆ. ಅಂದರೆ ನೀವು ಕಣ್ಣು, ಮೂಗು, ಬಾಯಿ, ಕಿವಿಯಿಂದ ಏನೇನು ನೋಡ್ತಿರೋ, ಸ್ಮೆಲ್ ಮಾಡ್ತಿರೋ, ಹೇಗೆ ಸ್ಪರ್ಶಿಸ್ತಿರೋ ಅದು ಮಾತ್ರ ನಿಮ್ಮ ಮೈಂಡಿಗೆ ಹೋಗ್ತಾ ಇರುತ್ತೆ. ಆದರೆ ಸಬ್ಕಾನ್ಷಿಯಸ್ ಮೈಂಡ್ನ ಸಬ್ಜೆಕ್ಟಿವ್ ಮೈಂಡ್ ಅಂತ ಅಂತಾರೆ. ಯಾಕಂದರೆ ಯಾವುದೇ 5 ಎಲಿಮೆಂಟ್ ಕೆಲಸ ಮಾಡದೇ ಇರೋದನ್ನು ಈ ಮೈಂಡ್ ಕೆಲಸ ಮಾಡುತ್ತೆ. ಅಂದರೆ ನೀವು ನಿದ್ದೆ ಮಾಡೋ ಟೈಮ್ನಲ್ಲಿ ಈ ಸಬ್ಕಾನ್ಷಿಯಸ್ ಮೈಂಡ್ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಕಾನ್ಷಿಯಸ್ ಮೈಂಡು ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ಕಮಾಂಡರ್ ಆಗಿ ಕೆಲಸ ಮಾಡುತ್ತೆ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವುದು ಕರೆಕ್ಟು, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಏನೂ ಗೊತ್ತಿರೋದಿಲ್ಲ. ಸೈಂಟಿಸ್ಟ್ಗಳು ಹಿಪ್ನೋಸಿಸ್ ಅನ್ನೋ ಪ್ರಯೋಗದಿಂದ ಸಬ್ಕಾನ್ಷಿಯಸ್ ಮೇಲೆ ಅನೇಕ ಪ್ರಯೋಗವನ್ನು ಮಾಡಿದರು. ಹಿಪ್ನೋಸಿಸಲ್ಲಿ ನೀವು ನಿದ್ರೆ ರೀತಿಯಲ್ಲಿರ್ತೀರ, ಆದರೆ ನಿಮ್ಮ ಸುತ್ತಮುತ್ತ ಏನೇನು ನಡೀತಿದೆ ಅಂತ ನಿಮಗೆ ಕೇಳಿಸ್ತಾನೆ ಇರುತ್ತೆ. ಹಿಪ್ನೋಸಿಸಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅಂದರೆ, ಒಬ್ಬ ಡಾಕ್ಟರ್ ನೀವು ಇಲ್ಲಿ ಅಥವಾ ನೀವೊಬ್ಬ ರೋಗಿ ಅಂತ ಹೇಳಿದ್ರೆ ಅದೇ ರೀತಿ ನೀವು ವರ್ತಿಸಲು ಶುರು ಮಾಡ್ತೀರಾ. ಹಾಗೆ ನಿಮಗೆ ಹಳೆಯದಾಗಿರೋ ನೆನಪು ಕೂಡ ಬರೋಕ್ಕೆ ಶುರು ಆಗುತ್ತೆ.
ಮತ್ತು ಅವರು ಹೇಳಿರೋ ಎಲ್ಲ ವಿಷಯಗಳನ್ನು ನಿಜ ಅಂತ ನಂಬಲು ಶುರು ಮಾಡ್ತೀರಾ. ನಮ್ಮ ಮೈಂಡ್ 2 ರೀತಿಯಾದ ಸೂಚನೆಗಳನ್ನ ಸ್ವೀಕರಿಸುತ್ತೆ. ಒಂದು ಆಟೋ ಸಜೆಷನ್, ಇನ್ನೊಂದು ಎಟೆರೋ ಸಜೆಷನ್. ಆಟೋ ಸಜೆಷನ್ ಅಂದರೆ ನಿಮಗೆ ನೀವೇ ಮೈಂಡಿಗೆ ಕೊಡುವ ಸೂಚನೆ. ಎಟೆರೋ ಸಜೆಷನ್ ಅಂದರೆ ಬೇರೆಯವರು ನಿಮ್ಮ ಮೈಂಡಿಗೆ ಕೊಡೋ ಸೂಚನೆ. ಆಟೋ ಸೆಷನ್ಗೆ ಒಂದು ಎಕ್ಸಾಂಪಲನ್ನು ನೋಡೋಣ. ಒಬ್ಳು ಮಹಿಳೆಗೆ ಸಿಂಗರ್ ಆಗಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಒಂದು ದಿನ ಆಡಿಷನ್ಗೆ ಅವಳಿಗೆ ಇನ್ವೈಟ್ ಮಾಡಿದರು. ಆದರೆ ಅವಳು ಸರಿಯಾಗಿ ಹಾಡೋದಿಲ್ವೇನೋ, ಆ ಸಮಯಕ್ಕೆ ನನ್ನ ಗಂಟಲು ಸರಿಯಾಗಿ ಕೆಲಸ ಮಾಡೋದಿಲ್ವೇನೋ, ನಾನಾ ರೀತಿ ವಿಚಾರಗಳನ್ನು ತನ್ನ ಮೈಂಡ್ನಲ್ಲಿ ಹಾಕ್ಕೊಂಡು ಹೆದರಲು ಶುರು ಮಾಡಿದ್ಲು. ಆದರೆ ಅವಳು ಚರ್ಚ್ನಲ್ಲಿ ಜೋಸೆಫ್ ಹೇಳಿರೋ ವಿಷಯನ ನೆನ್ಪು ಮಾಡಿಕೊಂಡ್ಳು. ತನ್ನ ಮೈಂಡಿಗೆ ಒಂದು ಆಟೋ ಸಜೆಷನ್ನ ಕೊಟ್ಲು. ಹೇಗಂದರೆ, ನಾನು ತುಂಬ ಚೆನ್ನಾಗಿ ಹಾಡ್ತೀನಿ, ನಾನು ತುಂಬ ಪ್ರಶಾಂತವಾಗಿ ಮತ್ತು ತುಂಬ ಸರಳವಾಗಿ ಈ ಶೋನ ಮುಗಿಸ್ತೀನಿ ಅಂತ ಹೇಳ್ಕೊಳ್ಳಲು ಶುರು ಮಾಡಿದ್ಲು. ಅವಳು ಹೇಳಿದ ರೀತಿಯೇ 1 ವಾರ ಆದಮೇಲೆ ಆಡಿಷನ್ ಕೊಟ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಆಡಿಷನ್ನ ಗೆದ್ಲು. ಇವಾಗ ಎಟ್ಟಿರೋ ಸಜೆಷನ್ ಬಗ್ಗೆ ನೋಡೋಣ. ಇವಾಗ ನಾವು ಇರುವ ಸ್ಥಿತಿಗೆ ಕಾರಣ ಬೇರೆಯವರ ಪ್ರಭಾವದಿಂದ. ಬೇರೆಯವರು ನಮಗೆ ಬಂದು ಈ ಕೆಲಸ ನಿನ್ನ ಕೈಲಿ ಆಗೋದಿಲ್ಲ, ನೀನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಪದೇ ಪದೇ ಹೇಳ್ತಾ ಹೋದರೆ ಅದು ನಿಮಗೆ ಗೊತ್ತಿದ್ದೇನೋ ಮೈಂಡು ಅದೇ ರೀತಿ ಪ್ರಿಪೇರ್ ಆಗ್ತಾ ಹೋಗುತ್ತೆ. ಇದನ್ನು ತಪ್ಪಿಸ್ಕೋಬೇಕಂದ್ರೆ ನೀವು ಡೈಲಿ ಆಟೋಮೇಷನನ್ನು ಕೊಡಬೇಕು. ನೀವು ಒಂದು ಪಾಸಿಟಿವ್ ಥಿಂಕಿಂಗ್ ಮತ್ತು ಪಾಸಿಟಿವ್ ಸೆಂಟೆನ್ಸ್ನ ಪ್ರತಿದಿನ ಹೇಳ್ತಾ ಹೋಗಬೇಕು. ಅಂದರೆ ನನ್ನ ಕೈಲಿ ಇದಾಗುತ್ತೆ, ನಾನು ಅಚೀವ್ ಮಾಡ್ಬೋದು, ನಾನು ಎಲ್ಲ ರೀತಿಯ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ಈ ವಿಷಯದ ಬಗ್ಗೆ ನನ್ನ ಗೋಲ್ನ ಅಚೀವ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಬೇಕು. ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಕಾನ್ಷಿಯಸ್ ಮೈಂಡ್ಗಿಂತ ತುಂಬಾ ಗೊತ್ತಿರುತ್ತೆ. ಆದರೆ ಆಗಲೇ ಹೇಳ್ದಂಗೆ ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಬರೋದಿಲ್ಲ. ಅದು ನೀವು ಯಾವುದನ್ನು ನಿಜ ಅಂದ್ಕೊತೀರೋ ಅದೇ ನಿಜವಾಗಿ ಕನ್ವರ್ಟ್ ಆಗುತ್ತೆ. ನ್ಯೂರೋ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ನಿಮ್ಮ ಕಾನ್ಷಿಯಸ್ ಮೈಂಡು ಬರೀ 10% ಆಗಿರುತ್ತೆ ಮತ್ತು ಸಬ್ಕಾನ್ಷಿಯಸ್ ಮೈಂಡು 90% ವಿಷಯಗಳನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಹಾಗಾಗಿ ನೀವು ಯಾವ ಕಾನ್ಷಿಯಸ್ಸಿಂದ ಥಿಂಕ್ ಮಾಡ್ತಿರೋ ಅದು ಬರೀ 10%. ನೀವು ಸಬ್ಕಾನ್ಷಿಯಸ್ ಮೈಂಡಿಂದ ನೀವು ಥಿಂಕ್ ಮಾಡಲು ಶುರು ಮಾಡಿದ್ರೆ 90% ಗೋಲ್ನ ನೀವು ಬೇಗನೆ ಅಚೀವ್ ಮಾಡ್ಬೋದು. ಹೇಗೆ ಅಂದರೆ, ನಿಮ್ಮ ಗೋಲ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅಥವಾ ಪಾಸಿಟಿವ್ ಅಫರ್ಮೇಷನ್ ಕೊಟ್ಟರೆ ಅಥವಾ ನೀವು ಗೋಲ್ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದರೆ ಈ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಹಲವಾರು ಆಪರ್ಚುನಿಟಿಗಳನ್ನ ತಂದುಕೊಡುತ್ತೆ. ಅದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಗೋಲ್ನ ಬೇಗನೆ ಅಚೀವ್ ಮಾಡ್ಬೋದು. ದ ಮಿರಾಕಲ್ ವರ್ಕಿಂಗ್ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮಾಡುವ ಮಿರಾಕಲ್ಸ್ ಬಗ್ಗೆ ತಿಳ್ಕೊಂಡ್ರೆ ನೀವು ಆಶ್ಚರ್ಯ ಪಡ್ತೀರಾ. ಒಂದು ಸರಿ ಆಥರ್ ನಮ್ಮ ಇಂಡಿಯಾದಲ್ಲಿರುವ ಯೋಗ ಸ್ಕೂಲ್ಗೆ ಒಂದು ಲೆಕ್ಚರ್ ಕೊಡೋಕ್ಕೆ ಹೋಗಿದ್ರು. ಅಲ್ಲಿ ಒಬ್ಬ ಯೋಗಿನ ಮೀಟ್ ಆದ್ರು. ಆ ಯೋಗಿ ಹೇಳಿದ ವಿಷಯಗಳಿಗೆ ಜೋಸೆಫ್ ಆಶ್ಚರ್ಯಕ್ಕೊಳಗಾದ. ಅದೇನಂದ್ರೆ, ಇಂದಿನ ಪೇಷಂಟ್ಗಳಿಗೆ ಆಪರೇಷನ್ ಮಾಡುವಾಗ ಔಷಧಿಗಳೇ ಇರಲಿಲ್ಲ. ಅವಾಗ ಪೇಷಂಟ್ಗಳನ್ನ ಯೋಗ ನಿದ್ರೆಗೆ ಕಳಿಸಿ ಆಪರೇಷನ್ಗಳನ್ನ ಮಾಡ್ತಿದ್ರಂತೆ. ಮತ್ತೆ ಅವರು ಕಾನ್ಷಿಯಸ್ಗೆ ಬಂದ್ಮೇಲೆ ಆ ಪೇಷಂಟ್ಗಳು ನಮ್ಗೆ ಯಾವುದೇ ರೀತಿಯ ನೋವಾಗ್ಲಿಲ್ಲ ಅಂತ ಅಂತಿದ್ರಂತೆ. ಮತ್ತೆ ಆ ಆಪರೇಷನ್ ಅಲ್ಲಿ ಯಾರು ಕೂಡ ಸತ್ತಿಲ್ಲ. ಇದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇರುವ ಪವರ್. ಫ್ರೆಂಡ್ಸ್, ಇಂಡಿಯಾದಲ್ಲಿ ಸುಮಾರು ಪವಿತ್ರವಾದ ಸ್ಥಳ ಇದೆ. ಆ ಪವಿತ್ರವಾದ ಸ್ಥಳದಲ್ಲಿ ಕೆರೆ ಕೂಡ ಇರುತ್ತೆ. ಆ ಕೆರೆಯಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನ ಮತ್ತು ನಮ್ಮ ಪಾಪಗಳು ತುಂಬಾ ಪರಿಹಾರ ಆಗುತ್ತೆ ಅಂತ ಕೂಡ ಅನ್ಕೊಂಡಿರ್ತಾರೆ. ಅದೇ ರೀತಿ ಸ್ಟ್ರಾಂಗ್ ಮೈಂಡ್ ಇಂದ ತಮ್ಮ ದೃಢ ನಂಬಿಕೆಯಿಂದ ಆ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಆವಾಗ ರೋಗಗಳು ಸಾಲ್ವ್ ಆಗಿರೋದು ನಾವು ತುಂಬಾ ಕೇಸಸ್ಗಳಲ್ಲಿ ನೋಡ್ಬೋದು. ನಾವು ಇನ್ನೊಂದು ಎಕ್ಸಾಂಪಲ್ ನ ನೋಡ್ಬೋದು. ಒಬ್ಳು ಮಹಿಳೆ ಇದ್ಲು. ಆ ಮಹಿಳೆಗೆ ಕಣ್ ಕಾಣಿಸ್ತಿರಲಿಲ್ಲ. ಎಷ್ಟೋ ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರು. ಆ ಡಾಕ್ಟರ್ ಗಳೆಲ್ಲ ಹೇಳಿದ್ವು ಒಂದೇ, ಈ ಹುಡುಗಿಗೆ ಜೀವನದಲ್ಲಿ ಕಣ್ ಕಾಣೋದಿಲ್ಲ ಅಂತ. ಆ ಹುಡುಗಿ ಒಂದು ಹೋಲಿ ವಾಟರ್ ಬಗ್ಗೆ ತಿಳ್ಕೊಂಡಿದ್ಲು, ಅಂದ್ರೆ ಹೋಲಿ ರಿವರ್ ಬಗ್ಗೆ ತಿಳ್ಕೊಂಡಿದ್ಲು. ಅದನ್ನ ಕುಡಿದ್ರೆ ನನಗೆ ಕಣ್ ಬರುತ್ತೆ ಅಂತ ದೃಢವಾಗಿ ನಂಬಿದ್ಲು. ಅಲ್ಲಿಗೆ ತಲುಪಿ ಅವಳು ಆ ನೀರನ್ನ ಸೇವಿಸಿದ ತಕ್ಷಣವೇ ಸ್ವಲ್ಪ ಆ ಹೋಲಿ ವಾಟರ್ನ ಕುಡಿದಿದ್ದ ಸ್ವಲ್ಪ ತಿಂಗಳ ನಂತರವೇ ಅವಳಿಗೆ ಕಣ್ ಬಂತು. ಫ್ರೆಂಡ್ಸ್, ಇದೇನು ಮೂಢನಂಬಿಕೆ ಅಲ್ಲ. ನ್ಯೂರೋ ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿದ್ದಾರೆ. ಒಬ್ರು ಸೈಂಟಿಸ್ಟ್ 2 ಬಾಲ್ ವಾಟರ್ ನ ತಗೊಂಡ್ರು. ಅದನ್ನ ಫ್ರೀಜ್, ಒಂದು ವಾಟರ್ ನ ತುಂಬಾ ಚೆನ್ನಾಗಿ ಹೊಗ್ಲಿ ಮತ್ತೆ ತುಂಬಾ ಚೆನ್ನಾಗಿ ಒಳ್ಳೆ ಅಫರ್ಮೇಶನ್ ಹೇಳಿ ಫ್ರೀಜರ್ ಒಳಗಿಟ್ರಿ. ಇನ್ನೊಂದು ವಾಟರ್ಗೆ ತುಂಬಾ ಕೆಟ್ಟದಾಗಿ ಬೈದು ಅಥವಾ ನೀನು ಚೆನ್ನಾಗಿಲ್ಲ, ನೀನು ಗಲೀಜಾಗಿದ್ಯಾ ಅಂತ ಎಲ್ಲ ಹೇಳಿ ಫ್ರೀಜರ್ ಒಳಗಿಟ್ರು. ಆವಾಗ ನಾವು ಫ್ರೀಜರ್ ಇಂದ ಐಸ್ ಬರ್ಫ್ ನ ತೆಗ್ದು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟಾಗ ಆ ನೀರಿಗೆ ತುಂಬಾ ಚೆನ್ನಾಗಿ ವಿಷಗಳನ್ನ ಹೇಳಿ ಅಫರ್ಮೇಶನ್ ನ ಹೇಳಿ ಫ್ರೀಜರ್ ಒಳಗೆ ಇಟ್ಟಿದ್ರು. ಆ ಫ್ರೀಜರ್ ಅಲ್ಲಿರೋ ಐಸ್ ಒಂದು ಒಳ್ಳೆ ಡಿಸೈನ್ ಮಾಡಿತ್ತು. ಮತ್ತೆ ಅದನ್ನ ತುಂಬಾ ಪ್ರೀಸೆಸ್ದಲ್ಲೇ ಕೆಟ್ಟದಾಗೆಲ್ಲ ಬೈದು ಫ್ರೀಜರ್ ಒಳಗೆ ಇಟ್ಟಿದ್ರು. ಅದು ಒಂಥರ ವಿಚಿತ್ರವಾದ ಡಿಸೈನ್ ಮಾಡಿ ಕ್ರ್ಯಾಕ್ ಎಲ್ಲ ಬಿದ್ದಿತ್ತು ಐಸ್ ಮೇಲೆ. ಅದೇ ರೀತಿ ನಮ್ಮ ಮನ್ಸು ಮತ್ತೆ ಮೈಂಡ್ ಕೂಡ, ನಾವು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ರೆ ಅಥವಾ ಬೈತಾನೆ ಇದ್ರೆ ಅಥವಾ ಬೇರೆಯವರು ಹೇಳಿರೋ ವಿಷಯನ ತುಂಬಾ ಯೋಚಿಸಿದ್ರೆ ನಮ್ಮ ಮೈಂಡ್ ಕೂಡ ಮತ್ತೆ ನಮ್ಮ ಮನ್ಸು ಕೂಡ ಡಿಸ್ಟರ್ಬ್ ಆಗಿ ಬ್ರೇಕ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಅದೇ ರೀತಿ ನೀವು ಒಳ್ಳೆ ಅಫರ್ಮೇಶನ್ ಯೂಸ್ ಮಾಡಿ ತುಂಬಾ ಕಾಮಾಗಿ ಮೈಂಡ್ ನ ಇಟ್ಕೊಂಡು
ಒಳ್ಳೊಳ್ಳೆ ಅಫರ್ಮೇಶನ್ ಹೇಳಿ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇದ್ರೆ ನೀವು ಏನ್ ಬೇಕಾದ್ರೂ ಸಾಧಿಸಬಹುದು.